ನಮಸ್ಕಾರ ಜನಧನಿಗೆ ಸ್ವಾಗತ. ನಾನು ದಶರಥ್ ಸಾಬೂರು. ಶಾಲೆ ಅಂದರೆ ಜ್ಞಾನ ದೇಗುಲ, ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ತಾರೆ. ಅತ್ಯಂತ ಪವಿತ್ರವಾದ, ಶಾಂತಿಯುತವಾದ, ಅತ್ಯಂತ ಸುಂದರವಾದ ವಾತಾವರಣ ಆ ಶಾಲೆಯಲ್ಲಿ ಇರುತ್ತೆ. ಪಾಠ ಪ್ರವಚನ ಕೇಳುವಂಥ ಮಕ್ಕಳ ಭವಿಷ್ಯ ಆ ನಾಲ್ಕು ಗೋಡೆಗಳ ಮಧ್ಯೆ ಸೃಷ್ಟಿಯಾಗತ್ತೆ. ಈ ದೇಶದ ಭವಿಷ್ಯ ನಾಲ್ಕು ಗೋಡೆಗಳ ಮಧ್ಯೆ ನಿರ್ಮಾಣವಾಗುತ್ತೆ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಆದರೆ ಈ ದೇಶದ ಭವಿಷ್ಯ ನಿರ್ಮಿಸುವಂಥ ಶಾಲೆಗಳ ಸ್ಥಿತಿ ನಿಜಕ್ಕೂ ಕೂಡ ಅಯ್ಯೋ ಅನಿಸುತ್ತೆ. ಶಾಲೆಗಳಿರಬೇಕಾಗಿದ್ದಂಥ ಸ್ವಚ್ಛ ಸುಂದರ ವಾತಾವರಣ ಇದೆಯಲ್ಲ, ಅದನ್ನು ಸರ್ಕಾರಿ ಶಾಲೆಗಳಲ್ಲಿ ಊಹಿಸ್ಕೊಳ್ಳಿಕ್ಕೂ ಕೂಡ ಕೆಲ ಕಡೆ ಸಾಧ್ಯವಾಗೋದಿಲ್ಲ. ಕೆಲ ಕಡೆ ಅತ್ಯಂತ ಸುಂದರವಾದ ಸರ್ಕಾರಿ ಶಾಲೆಗಳಿದ್ದಾವೆ, ಖಾಸಗಿ ಶಾಲೆಗಳಿಗೂ ಪೈಪೋಟಿ ಕೊಡುವಂಥ ಸರ್ಕಾರಿ ಶಾಲೆಗಳಿದ್ದಾವೆ. ಇದರ ಮಧ್ಯೆ ಅನೇಕ ಶಾಲೆಗಳು ಕೊಳಚೆ, ಗಲೀಜು, ಒಂದು ರೀತಿ ಗಬ್ಬೆದ್ದು ನಾರುವ ವಾತಾವರಣದಲ್ಲಿ ಕಲಿಕೆ. ಮಕ್ಕಳ ಕಲಿಕೆ ಉತ್ತಮವಾಗಿರಬೇಕು ಅಂದರೆ ಕಲಿಕೆಯ ವಾತಾವರಣವೂ ಕೂಡ ಅಷ್ಟೇ ಉತ್ತಮವಾಗಿರಬೇಕು. ಆದರೆ ಇಲ್ಲಿ ಒಂದು ಶಾಲೆಯನ್ನು ತೋರಿಸ್ತಾ ಇದ್ದೀವಿ ನಾವು ಇವತ್ತು. ಆ ಶಾಲೆ ಡ್ರೈನೇಜ್ ಪಕ್ಕದಲ್ಲಿದೆ. ಶಾಲೆಯಲ್ಲಿ ಮಕ್ಕಳು ಕುಳಿತುಕೊಳ್ಬೇಕು ಅಂತ ಹೇಳಿದ್ರೆ ಮೂಗು ಮುಚ್ಕೊಂಡು ಕುಳಿತುಕೊಳ್ಬೇಕು. ಅಲ್ಲಿನ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರಿಗೂ ಕೂಡ ಬಹಳ ದೊಡ್ಡ ಶಿಕ್ಷೆ ಅದು. ಹೇಗೆ ಮೂಗು ಮುಚ್ಕೊಂಡೇ ಬರೀಬೇಕಾ? ಮೂಗು ಮುಚ್ಕೊಂಡೇ ಪಾಠ ಮಾಡಬೇಕಾ? ಏನು ಮಾಸ್ಕ್ ಹಾಕೊಂಡೇ ಕೂತ್ಕೋಬೇಕಾ? ಶಾಲೆ ಇದೆ ಅಂದಾಗ, ಒಂದು ಶಾಲೆ ಇದೆ, ಆ ಶಾಲೆಯ ಪರಿಸರ ಹಾಳು ಮಾಡಬಾರ್ದು ಅಂತ ಹೇಳಿ ಪಕ್ಕದಲ್ಲಿ ಬಾರ್ ಇರಬಾರ್ದು, ಪಕ್ಕದಲ್ಲಿ ಯಾವುದೇ ರೀತಿಯ ಗಲಾಟೆ ಶಬ್ದಗಳಿರಬಾರ್ದು, ಒಂದು ಪ್ರಶಾಂತವಾದ ವಾತಾವರಣ ಬೇಕು ಅಂತ. ಈ ಶಾಲೆಯಲ್ಲಿ ಏನೂ ಇಲ್ಲ. ಅಂಥದ್ದೇ ಶಾಲೆಯನ್ನು ಇವತ್ತು ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ಬಾಗಲಕೋಟೆ ಶಾಲೆಯಲ್ಲಿ ಪಾಠ ಕೇಳಲಿಕ್ಕೆ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಸಂಕಷ್ಟ. ಇದು ಸರ್ಕಾರಿ ಶಾಲೆಯಲ್ಲಿ ಉಸಿರುಗಟ್ಟುವ ಸ್ಥಿತಿ. ಬಾಗಲಕೋಟೆ ಸರ್ಕಾರಿ ಬಾಲಕಿಯರ ಶಾಲೆ, ಬಾಲಕಿಯರ ಸರ್ಕಾರಿ ಶಾಲೆ ಡ್ರೈನೇಜ್ ವಾಸನೆಯಿಂದ, ದುರ್ವಾಸನೆಯಿಂದ ಮಕ್ಕಳಿಗೆ ನರಕಯಾತನೆ. ಶಾಲಾ ಕೊಠಡಿಯಲ್ಲಿ ಮೂಗು ಮುಚ್ಕೊಂಡೇ ಪಾಠ ಕೇಳಬೇಕು, ಪಾಠ ಮಾಡಬೇಕು ಶಿಕ್ಷಕರು. 1400ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿರುವ ಶಾಲೆ ಇದೆ. ಶಾಲೆ ಆವರಣದಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿ ಗಲೀಜು ಹೊರ ಬರ್ತಾ ಇದ್ರು ಕೂಡ ನಿರ್ಲಕ್ಷ್ಯ. ಎಲ್ಲಿ ಬೇಕಲ್ಲೇ ಬಾಟ್ಲ್ಗಳು ಬೀಳ್ತಾವ್ರಿ. ಇದು ಬಾಗಲಕೋಟೆ ಶಾಲೆಯ ಸ್ಥಿತಿ. ಇಂಥ ಶಾಲೆಯ ವಾತಾವರಣದಲ್ಲಿ ಕಲಿಕೆ ಹೇಗೆ ಸಾಧ್ಯ ಆಗುತ್ತೆ? ಗುಣಮಟ್ಟದ ಶಿಕ್ಷಣ ಹೇಗೆ ನಿರೀಕ್ಷೆ ಮಾಡೋಕ್ಕಾಗತ್ತೆ? ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಅಂತ ನಾವು ಹೆಂಗೆ ಅಂದ್ಕೊಳ್ಳೋಕ್ಕಾಗತ್ತೆ? ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು ಅಂತ ಹೇಳಿದ್ರೆ ಇವತ್ತಿನ ಭದ್ರ ಬುನಾದಿ ಬಹಳ ಗಟ್ಟಿಯಾಗಿರಬೇಕು. ಇಲ್ಲಿ ಶಾಲೆಯ ವಾತಾವರಣವೇ ಕಲುಷಿತಗೊಂಡಿದೆ. ಈ ಶಾಲೆಯಲ್ಲಿ ಪಾಠ ಮಾಡಬೇಕು ಅಂತ ಹೇಳಿದ್ರೆ ಮಾಸ್ಕ್ ಕಡ್ಡಾಯ. ಇಲ್ಲಿ ಈ ಶಾಲೆಯಲ್ಲಿ ಪಾಠ ಕೇಳಲಿಕ್ಕಾಗುತ್ತಾ? ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕೂತ್ಕೊಳ್ಳಿಕ್ಕಾಗುತ್ತಾ? ನನಗೆ ಅನ್ಸುತ್ತೆ ಈ ಶಾಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ಅವರನ್ನು 10 ನಿಮಿಷ ಕೂರಿಸಿದ್ರೆ ಸಾಕು, ಇಲ್ಲಿನ ವಾಸ್ತವ ಸ್ಥಿತಿ ಅರ್ಥ ಆಗುತ್ತೆ. ಇಲ್ಲಿನ ಕಲುಷಿತ ವಾತಾವರಣದಿಂದ ಆಗುತ್ತಿರುವಂಥ ಜಡವಟ್ಟೇನು ಅಂತ ಅರ್ಥ ಆಗುತ್ತೆ. ಈ ಶಾಲೆಯ ದುರ್ವಾಸನೆ ನೋಡ್ತಾ ಇದ್ದೀರಿ ದೃಶ್ಯಾವಳಿ. ಶಾಲೆಯ ವಾತಾವರಣ ಎಷ್ಟು ಶುದ್ಧವಾಗಿರಬೇಕು, ಶುಭ್ರವಾಗಿರಬೇಕು, ಇಲ್ಲಿ ಅದಕ್ಕೆ ಆಪೋಸಿಟ್ ರೀತಿಯಲ್ಲಿದೆ. ಡ್ರೈನೇಜ್ ಇದೆ, ಆ ಡ್ರೈನೇಜಿಂದ ಗಲೀಜು ಹೊರಬರ್ತಾ ಇದೆ. ನಗರಸಭೆಯ ಅಧಿಕಾರಿಗಳು ನಗರಸಭೆಯ ಸದಸ್ಯರುಗಳನ್ನು ಕರೆದು ಕೂರಿಸ್ಬೇಕಿಲ್ಲಿ. ನಗರಸಭೆಯ ಜನರಲ್ ಬಾಡಿ ಮೀಟಿಂಗ್ ಮಾಡ್ತಿರಲ್ಲ, ಈ ಶಾಲೆಯಲ್ಲಿ ಒಂದ್ಸಲ ಮಾಡಿಬಿಡಿ. ಪಾಠ ಮಕ್ಕಳಿಗೆ ಅರ್ಥ ಆಗುತ್ತಾ, ಬಿಡುತ್ತಾ? ನಿಮ್ಗೆ ಅರ್ಥ ನಿಜಕ್ಕೂ ಕೂಡ ಬಾಗಲಕೋಟೆಯಲ್ಲಿ ಅಧಿಕಾರಿಗಳು ಇದ್ದೂ ಇಲ್ಲದಂತಾಗಿದ್ದಾರೆ. ಇದನ್ನು ನೋಡಿಯೂ ನೋಡದಂತ ಹೋಗ್ತಾ ಇದ್ದಾರೆ. ಕೇಳಿಯೂ ಕೇಳಿಸದ ರೀತಿಯಲ್ಲಿ ಹೋಗ್ತಾ ಇದ್ದಾರೆ.
1400 ವಿದ್ಯಾರ್ಥಿಗಳು ಪಾಠ ಪ್ರವಚನ ಕೇಳುವಂಥ ಜಾಗ ಇದು. ಇಲ್ಲಿ ಅನಾಚಾರಗಳು ನಡೆಯುತ್ತೆ. ಅನಾಚಾರ ನಡೆಯುತ್ತೆ ಅನ್ನೋ ಕಾರಣಕ್ಕೆ ನಮಗೆ ಉದಾಹರಣೆಯಾಗಿ ಸಿಗ್ತಾ ಇದೆ ಅಲ್ಲಿನ ಬಾಟಲ್ಗಳು, ಸಿಗರೆಟ್ ತುಂಡುಗಳು, ಗುಟ್ಕಾ ಪ್ಯಾಕೆಟ್ಗಳು. ಮಕ್ಕಳು ಏನು ನೀತಿ ಪಾಠ ಕಲಿಬೇಕಿಲ್ಲಿ? ಆ ಹೆಣ್ಮಕ್ಳಿಗೆ ಏನು ನೀತಿ ಬೋಧನೆ ಮಾಡಬೇಕಿಲ್ಲಿ? ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಅಷ್ಟು ಕನಿಷ್ಠನ? ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಳಗಿರುವಂಥ ಶಾಲೆ ಇದು, ಪ್ರೌಢಶಾಲಾ ವಿಭಾಗ. ಇಲ್ಲಿ ಮಕ್ಕಳು ಪ್ರತಿನಿತ್ಯವೂ ಮೂಗು ಮುಚ್ಚಿಕೊಂಡೇ ಪಾಠ ಕೇಳಬೇಕು, ಮೂಗು ಮುಚ್ಕೊಂಡೇ ಶಿಕ್ಷಕರು ಪಾಠ ಮಾಡಬೇಕು. ಇಂಥ ದಯನೀಯ ಸ್ಥಿತಿಯಲ್ಲಿ, ಇಂಥ ಕೊಳಕು ವಾತಾವರಣದಲ್ಲಿ ಹೇಗೆ ಪಾಠ ಮಾಡಬೇಕು ಹೇಳಿ? ಈಗ ಪ್ರೈವೇಟ್ ಸ್ಕೂಲ್ಗಳು ಹೆಂಗಿದ್ದಾವೆ? ಏರ್ ಕಂಡೀಷನ್ಡ್ ಕ್ಲಾಸ್ ರೂಮ್ಗಳಿದ್ದಾವ್ರಿ, ಏರ್ ಕಂಡೀಷನ್ಡ್ ಕ್ಲಾಸ್ ರೂಮ್ಗಳಿದ್ದಾವೆ. ಎಲ್ಲ ಸೌಲಭ್ಯಗಳ ಜೊತೆಗೆ ಮಕ್ಕಳು ಪಾಠ ಪ್ರವಚನ ಕೇಳಬೇಕಾದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಇಂಥ ಕೊಳಕು ವಾತಾವರಣದಲ್ಲಿ ಓದಿ ಲಕ್ಸುರಿಯಸ್ ಪ್ರೈವೇಟ್ ಸ್ಕೂಲ್ಗಳ ಮಕ್ಕಳ ಜೊತೆ ನಾವು ಕಾಂಪಿಟೇಟ್ ಮಾಡಬೇಕಾಗಿದೆ ಮುಂದೆ. ಇದು ಇಲ್ಲಿಗೆ ನಿಲ್ಲಲ್ಲ. ಇಂಥ ಗ್ರಾಮೀಣ ಪ್ರದೇಶದ ಮಕ್ಕಳು ದೊಡ್ಡ ದೊಡ್ಡ ಶಾಲೆಗಳ ಮಕ್ಕಳ ಜೊತೆ ಕಾಂಪಿಟೇಟ್ ಮಾಡಬೇಕಾಗಿದೆ. ಇದು ಸ್ಪರ್ಧಾತ್ಮಕ ಯುಗ. ಇದು ನಾವು ನಮ್ಮ ಶಾಲೆಗಳನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದೀವಿ? ಶಾಲೆ ಸುಧಾರಣೆ ಆಗಿದೆ, ಸರ್ಕಾರಿ ಶಾಲೆಗಳು ಹಂಗಿದ್ದಾವೆ ಹಿಂಗಿದ್ದಾವೆ ಹೇಳ್ಕೊಳ್ಳೋಕ್ಕೆ, ಕೊಚ್ಕೊಳ್ಳೋಕ್ಕೆ. ಈಗ ಬೇರೆ ಪರೀಕ್ಷಾ ಸಮಯ. ಈಗ ಪರೀಕ್ಷೆ ಸಂದರ್ಭದಲ್ಲಿ ಈ ಕೊಳಕು ವಾತಾವರಣ ನಿರ್ಮಾಣ ಆಗಿದೆ. ಏಕಾಗ್ರತೆಯಿಂದ ಮಕ್ಕಳು ಪರೀಕ್ಷೆಯನ್ನು ಎದುರಿಸಬಲ್ಲಬಹುದಾ? ಏಕಾಗ್ರತೆಯಿಂದ ಪರೀಕ್ಷೆಯನ್ನು ಬರೆಯೋಕ್ಕಾಗತ್ತಾ? ಆ ಏಕಾಗ್ರತೆ ತಂದುಕೊಡುವಂಥ ವಾತಾವರಣ ನಾವು ಸೃಷ್ಟಿ ಮಾಡಿಕೊಟ್ಟಿದ್ದೇವಾ? ಇಂಥ ಕಲುಷಿತ ವಾತಾವರಣದಲ್ಲಿ ಗಬ್ಬೆದ್ದು ನಾರುವ ವಾಸನೆಯ ಮಧ್ಯೆ ಮಕ್ಕಳು ಪರೀಕ್ಷೆಗೆ ಹಾಜರಾಗಬೇಕು. ಎಡಗೈಲಿ ಮೂಗು ಮುಚ್ಕೊಂಡು ಬಲಗೈಲಿ ಪರೀಕ್ಷೆ ಬರೀಬೇಕಾ? ಬಾಗಲಕೋಟೆ ಅಧಿಕಾರಿಗಳು, DDPI, BEO ಇನ್ನು ಮುಂದೆ ಅವರ ಹೆಸರುಗಳನ್ನು, ಅವರ ಫೋಟೋಗಳನ್ನು ಹಾಕಬೇಕಾಗುತ್ತೆ ಸ್ಕ್ರೀನಲ್ಲಿ. ಮಕ್ಕಳನ್ನು ಇಂಥ ದುಸ್ಥಿತಿಗೆ ತಂದ ಮೇಲೂ ಕೂಡ ಅವರು ತಿರುಗಿ ನೋಡೋದಿಲ್ಲ ಅಂತ ಹೇಳಿದ್ರೆ, BEO ಮಕ್ಕಳು ಈ ಸ್ಕೂಲಲ್ಲಿ ಓದ್ತಾ ಇದ್ದಾರಾ? DDPI ಮಕ್ಕಳು ಈ ಸ್ಕೂಲಲ್ಲಿ ಓದ್ತಾ ಇದ್ದಾರೆ? ಅಥವಾ ನಗರಸಭೆ ಸದಸ್ಯರ ಮಕ್ಕಳು ಯಾರಾದರೂ ಈ ಶಾಲೆಯಲ್ಲಿ ಓದ್ತಾರಾ? ನಗರಸಭೆ ಅಧಿಕಾರಿ ಮಕ್ಕಳೇನಾದ್ರು ಈ ಶಾಲೆಯಲ್ಲಿ ಓದ್ತಾರಾ? ಏನು ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ಸಲ ನೋಡ್ಕೊಂಬರೋಣ. ಸ್ಕೂಲ್ ಹೆಸರು GGS ಬಾಗಲಕೋಟ್ರಿ. ಇದರಿಂದ ಭಾಳ ನಮ್ಗೆ ಸಮಸ್ಯೆ ಆಗಾಕತ್ತೈತ್ರಿ. ಇದರಿಂದ ಸೊಳ್ಳೆ ಐತೆ ಭಾಳ ಇದು ಆಗತ್ತೆ. ಕ್ಲಾಸ್ನಾಗ ಕೂತಾಗ ವಾಸನೆ ತಡ್ಕೊಳಕ್ಕಾಗಲ್ತಿ. ವಾಸನೆ ಭಾಳ ಬರ್ತೈತ್ರಿ. ಸೊಳ್ಳೆ ಹಾಕವ್ರಿ. ಸೊಳ್ಳೆ ಕಚ್ಚಿದಿಂದ ನಮ್ಗೆ ಆರೋಗ್ಯ ತಪ್ಪತ್ರಿ. ಡೆಂಗಿ ಜ್ವರ ಆತ ಬರ್ತಾವ್ರಿ ಇದರಿಂದ. ಈ DC ಹೇಳಿದ್ರಿ, ಏನು ಪ್ರಯೋಜನ ಆಗ್ಲಿಲ್ರಿ. ಇದಕ್ಕೆ ಏನಾರ ಮಾಡಿ. ಸ್ಕೂಲ್ ಹೆಸರು GGS ಬಾಗಲಕೋಟ್ರಿ. ಇದರಿಂದ ಭಾಳ ನಮ್ಗೆ ಸಮಸ್ಯೆ. ನಾವು DC ಅವರಿಗೆ ಹೇಳಿದ್ದೇವೆ ಈ ಕಾರಣಕ್ಕೆ, ಆದರೂ ಅವರು ಏನೂ ಗಮನಕ್ಕೆ ತಗೊಳ್ಳಿಲ್ಲ. 3 ತಿಂಗಳಾಗಿದೆ. ಇದನ್ನು ಡ್ರೈನೇಜ್ ಆಗಿ ಇದರಿಂದ ಉಸಿರಾಟದ ತೊಂದರೆ ಆಗ್ತಿದೆ. ನಮಗೆ ರೆಸ್ಟ್ ರೂಮ್ಗೆ ಹೋಗಲು ಆಗುತ್ತಿಲ್ಲ. ಉಸಿರಾಟ ಕಟ್ಟಿದಂಗೆ ಆಗ್ತಿದೆ. ಇಲ್ಲೇ ನಾವು ಮಧ್ಯಾಹ್ನ ಟೈಮ್ ಊಟಕ್ಕೆ ಕುಂತಾಗೂ ಸ್ಮೆಲ್ ಜಾಸ್ತಿ ಆಗಿ ಬರ್ತೈತಿ. ಕ್ಲಾಸ್ನಾಗ ಕುಂತಾಗೂ ಜಾಸ್ತಿ ಸ್ಮೆಲ್ ಬರ್ತೈತಿ. ಆದರೆ DC ಅವ್ರಿಗೆ ಹೇಳಿದ್ವಿ, ಅವ್ರ ಮನೆ ಪ್ರಾಬ್ಲಮ್ ಹಿಂಗಾಗಿತ್ತಂದ್ರೆ ಇರ್ತಿದ್ರನ ಅವರು ಆಗಲೇ ಮಾಡಿಸ್ಬಿಡ್ತಿದ್ರು. ಆದರೆ ಸಾಲಿಯಾಗ ಹಿಂಗೆ ಮಾಡ್ಸ್ಯಾರ ಆಗೈತಿ. ಆದ್ರೆ ಇನ್ನೂ ತನ
ಆದರೂ 3 ತಿಂಗಳು ಆದರೂ ಮಾಡಿಸಿಲ್ಲ ಅದನ್ನು. ನಮ್ಮ ಶಾಲೆಯಿಂದ ಅದನ್ನ ಹೊರಗೆ ಇಡಬೇಕು, ಅದನ್ನ ಇಲ್ಲಿ ಶಾಲೆಯೊಳಗೆ ಮಾಡಿಸ್ಬಾರ್ದು ಚರಂಡಿ. ಸೊಳ್ಳೆ ಜಾಸ್ತಿ ಆಗ್ತೈತೆ ರೀ, ಅದರಿಂದ ನಮಗೆ ಡೆಂಗಿ ಜ್ವರ ಆಗ್ತೈತಿ. ಶಾಲ್ಯಾಗ ಪ್ರಾಬ್ಲಮ್ ಆಗಿ ನಾವು ಬಿದ್ದಾಗ ಹೆಡ್ ಮಿಸ್ ಅದನ್ನು ನಮಗೆ ದವಾಖಾನಿಗೆ ಕರ್ಕೊಂಡು ಹೋಗ್ತಾರೆ ಹೆಡ್ ಮಿಸ್ಸನ್ನ. ಆದ್ರೆ ನಮ್ಗೆ ಭಾಳ ಆರೋಗ್ಯಕ್ಕೆ ತೊಂದ್ರೆ ಭಾಳ ಆಗತೈತೆ ರೀ. ಆಟ ಆಡೋಕೆ ಸಮೇತ ಆಗವಲ್ದು ಇಲ್ಲಿ ಸ್ಮೆಲ್ಲಿಂದ. ಉಸಿರಾಟ ಕಟ್ಟಿದಂಗೆ ಆಗ್ತೈತಿ, ವಾಮಿಟ್ ಬಂದಂಗೆ ಆಗ್ತೈತಿ ಅದ್ರ ಸ್ಮೆಲ್ಲಿಂದ. ನಾವು ಹೈಸ್ಕೂಲ್ ಅಂದ್ರೆ ಇಲ್ಲ ಹಿಂದೆ ಆಟ ಆಡಕ್ಕೆ ಬಂದಾಗ ಅದೆಲ್ಲ ಸ್ಮೆಲ್ ಬರುತ್ತೆ ರೀ ಸರಿ. ಇಲ್ಲಿ ಕ್ಲಾಸ್ ಎಲ್ಲ ನಡೆದಾಗ ಅದು ಸ್ಮೆಲ್ ಬರ್ತೀರಿ, ಕ್ಲಾಸಿಗೆ ಡಿಸ್ಟರ್ಬ್ ಆಗುತ್ತೆ ರೀ ಸರಿ. ಮತ್ತು ಅದು ನಾವು ಹಿಂದೆ ಬರೋಕಂದ್ರೆ ಫುಲ್ ಗಲೀಜ್ ಆಗೈತೆ ರೀ ಸರಿ. ನಮ್ಗೆ ಆಟ ಆಡೋಕೆ ಜಾಗ ಆತಿಲ್ಲ ರೀ ಸರಿ. ಅದ್ರ ಫುಲ್ ಒಂಥರ ಹೊಲಸು ವಾಸನೆ ಬರತ್ತೈತೆ ರೀ ಸರಿ. ಅದರಿಂದ ಸೊಳ್ಳೆ ಹಾಕವ್ರಿ ಸರಿ. ಅವು ಬಂದು ನಮಗೆ ಕಡಿಯೋದ್ರೆ ನಮಗೆ ಆರೋಗ್ಯ ತಪ್ಪತ್ತೆ ರೀ ಸರಿ. ನಮಗೆ ಹೊರಗೆ ಹೋಗಕ್ಕೆ ಇದಾಗಲ್ಲ ರೀ ಸರಿ. ಅದು ಸ್ಮೆಲ್ ತೊರೋದ್ರೆ ಒಂದು ವಾಮಿಟ್ ಬಂದಂಗೆ ಆಗತ್ತೆ ರೀ ಸರಿ. ಅದ್ರ ಸಮ ಮೂಗು ಮುಚ್ಕೊಂಡು ಹೋಗ್ಬೇಕು ಆಗೋದಿಲ್ಲ ರೀ ಸರಿ. ಉಸಿರಾಡಕ್ಕೆ ಇದಾಗೋದಿಲ್ಲ ರೀ ಸರಿ. ಈ ಶಾಲೆಯ ಮಕ್ಕಳು ಕೆಲವಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ನಿಮ್ಮ ಮನೆಯಲ್ಲಿ, ಜಿಲ್ಲಾಧಿಕಾರಿಗಳ ಮನೆಯಲ್ಲಿ ಇಂಥ ಗಬ್ಬೆದ್ದು ನಾರುವಂಥ ಕೊಳಚೆ ಇದ್ದರೆ ಏನು ಮಾಡ್ತಾ ಇದ್ರಿ? ಎಷ್ಟು ದಿನ ಸಹಿಸ್ಕೊಳ್ತಾ ಇದ್ರಿ? ಅಲ್ಲೇ ಊಟ ಮಾಡಬೇಕು, ಅಲ್ಲೇ ಆಟ ಆಡಬೇಕು, ಅಲ್ಲೇ ಪಾಠ ಕೇಳಬೇಕು. ಈ ಗಲೀಜಿನ ಮಧ್ಯೆ ಊಟ ಮಾಡಬೇಕಲ್ಲ ಮಕ್ಕಳು. ಸಾಧ್ಯವಾಗುತ್ತೇನ್ರಿ ಇದೆಲ್ಲ? ಮಕ್ಕಳು ಹೇಳ್ಕೊಳ್ತಾ ಇದ್ದಾರೆ ಅವ್ರ ಕಷ್ಟ. ಮಕ್ಕಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಮತ್ತು ಸುಳ್ಳು ಹೇಳೋದಕ್ಕೆ ಅಲ್ಲಿ ಏನೂ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆ ಎಲ್ಲರಿಗೂ. ಮಾತಾಡೋಣ. ಮುತ್ತುರಾಜ್ ಅಂತ ಹೇಳಿ ಸಂಪರ್ಕದಲ್ಲಿದ್ದಾರೆ. ಮುತ್ತುರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈ ಶಾಲೆಯನ್ನು ನೀವು ನೋಡಿದ್ದೀರಿ ಅನೇಕ ವರ್ಷಗಳಿಂದ ಅಂತ ಕಾಣಿಸುತ್ತೆ. ಹೌದು ಸರ್. ಇಂಥ ಸ್ಥಿತಿ ಯಾವಾಗಿಂದ ಬಂದಿದೆ? ಸರ್ಕಾರಿ ಶಾಲೆ ಅಂದ್ರೆ ಎಲ್ಲರಿಗೂ ನಿರ್ಲಕ್ಷ್ಯವಾಗಿಬಿಟ್ಟಿದೆ ಸರ್. ಇದು ಕಳೆದ ಒಂದು 4-5 ತಿಂಗಳಿಂದ, ಸೆಪ್ಟೆಂಬರ್ ಇಂದ ಈಗ ಅವರು BTD ಅಧಿಕಾರಿಗಳಿಗೆ ಅರ್ಜಿ ಕೊಡ್ತಾ ಇದ್ದಾರೆ ಶಾಲೆ ವತಿಯಿಂದ. ಅದು ನಮ್ಮ ಗಮನಕ್ಕೆ ಬಂದು ಈಗ 3 ತಿಂಗಳಾಯ್ತು. BTD ಅಧಿಕಾರಿಗಳು ಸತತವಾಗಿ ನಾವು ಫೋನ್ ಮುಖಾಂತರ ಮತ್ತು ಖುದ್ದಾಗಿ ಭೇಟಿಯಾಗಿ ಹೋದ್ರೂ ಸತೆ ಅದು ಶಾಶ್ವತವಾದ ಪರಿಹಾರ ಆಗ್ತಾ ಇಲ್ಲ. ಕಂಟಿನ್ಯೂ ಲೀಕೇಜ್ ಆಗೋದ್ರಿಂದ ಅವರು ವಿದ್ಯಾರ್ಥಿನಿಯರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅಂದ್ರೆ ಈ ಶೌಚಾಲಯದ ಈ ಏನು ಇದಿದೆ, ಡ್ರೈನೇಜ್ ಇದೆ, ಶಾಲೆಯ ಆವರಣದಿಂದಲೇ ಹಾದು ಹೋಗುತ್ತೆ. ಅದ್ರ ಪೂರ ಲೈನ್ ಅಲ್ಲಿ ಶಾಲೆ ಆವರಣದೊಳಗೆ ಬಂದ್ಬಿಟ್ಟಿದೆ ಸರ್. ಹಳೆ ಕಾಲದಲ್ಲಿ ಮಾಡಿದ್ದದು. ಓಕೆ. ಶಾಲೆ ಆವರಣವನ್ನು ತಪ್ಪಿಸಿ ಡೈವರ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಇದೆ ಸರ್. ನಾವು ಅದನ್ನೇ ಮನವಿ ಮಾಡ್ತಾ ಇದ್ದೇವೆ BTD ಅಧಿಕಾರಿಗೆ. ಇದು BTD ಅಂಡರ್ ಅಲ್ಲಿ ಬರುತ್ತೆ. BTD ಅಂಡರ್ ಅಲ್ಲಿ ಬರೋದ್ರಿಂದ ನಾವು ಅವ್ರಿಗೆ ಹಲವಾರು ಸರಿ ಮನವಿನೂ ಮಾಡಿದೀವಿ ಮತ್ತು ನೇರ ಭೇಟಿನೂ ಆಗಿ ಬಂದಿದ್ದೇವೆ. ಚೇರ್ಮನ್ ಈಗ ಹುಲ್ಲಪ್ಪ ಭೇಟಿನೇ ಆಗಿದಾರಲ್ಲ, ಅವರೇ ಆಗಿದ್ದಾರೆ ಸರ್. ಈಗ ಅದು ಅವ್ರು ಆಗೋದ್ರಿಂದ ನಮ್ಮ MLA ಅವರು BTD ಅಧ್ಯಕ್ಷರೇ ಆಗಿರೋದ್ರಿಂದ ಇದು ಕೂಡಲೇ ಕ್ರಮ ಕೈಗೊಳ್ಬೇಕು ಸರ್ ಅವರು. ಈಗ ಬೇಸಿಗೆ ರಜೆ ಇರೋದ್ರಿಂದ ಈಗ ಅದು ಶಿಫ್ಟಿಂಗ್ ಆದ್ರೆ ಅವ್ರ ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೆ ಮತ್ತು ಆರೋಗ್ಯದಲ್ಲಿ ನೀವು ಹೇಳ್ತಾ ಇರೋದು ಈಗ ರಜೆ ಬರುತ್ತೆ, ಶಿಫ್ಟ್ ಮಾಡ್ಲಿಕ್ಕೆ ಒಳ್ಳೆ ಟೈಮು, ಮಕ್ಕಳಿಗೂ ತೊಂದರೆ ಆಗೋಲ್ಲ, ಪಾಠ ಪ್ರವಚನಗಳಿಗೂ ತೊಂದರೆ ಆಗೋದಿಲ್ಲ, ತರಗತಿಗಳಿಗೂ ತೊಂದರೆ ಆಗೋದಿಲ್ಲ ಅಂತ. ಹೌದು ಸರ್. ಏನ್ ಹೇಳ್ತಾರೆ HY ಮೇಟಿ ಅವರು? ಅವ್ರಿಗೂ ಸರ್ ಮನವಿ ಹೋಗಿದೆ, ಶಾಲಾ ವತಿಯಿಂದ ಮನವಿ ಇದೆ. ನಾವು ಈಗ ಇನ್ನೊಂದು 2 ದಿನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಒಂದು ಅಭಿಯಾನ ಹಮ್ಮಿಕೊಂಡಿದ್ದೇವೆ ಸರ್. ಓಕೆ. ನಮ್ಮ ಸಂಘಟನೆಯಿಂದ ಮಾಡ್ತಾ ಇದ್ದೇವೆ. ಶಾಶ್ವತ ಪರಿಹಾರ ಅಲ್ಲಿಂದ ಉಗ್ರ ಹೋರಾಟ ಮಾಡಕ್ಕೂ ರೆಡಿ ಇದ್ದೇವೆ ಸರ್ ನಾವು. ಇಲ್ಲಿವರೆಗೂ ಎಷ್ಟು ಸಲ ಭೇಟಿ ಆಗಿದ್ದೀರಿ ಜಿಲ್ಲಾಧಿಕಾರಿಗಳಿಗೆ? ಜಿಲ್ಲಾಧಿಕಾರಿಗಳ BTD ಅಧಿಕಾರಿಗಳಿಗೆ ಭೇಟಿ ಆಗಿದ್ದೇವೆ ಸರ್ ನಾವು. ಅದು BTD ಅಂಡರ್ ಅಲ್ಲಿ ಬರೋದ್ರಿಂದ ಮುನ್ಸಿಪಾಲಿಟಿ ಅಂಡರ್ ಬರ್ತಾ ಇಲ್ಲ. ಅವರು BTD ಅವ್ರಿಗೆ ನಾವು BTD ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ ಅಂತ ಅವ್ರು ಹೇಳ್ತಾ ಇದಾರೆ. BTD ಅವ್ರು ನಮ್ ಕಡೆ ಫಂಡ್ ಇಲ್ಲ ಅಂತ ಹೇಳ್ತಾ ಇದಾರೆ. ಅದರಿಂದ ಈ ಶಾಲಾ ಮಕ್ಕಳು ತೊಂದರೆ ಬಹಳ ಅನುಭವಿಸ್ತಾ ಇದಾರೆ. ಅದು ಡೈಲಿ ಲೀಕೇಜ್ ಆಗೋದ್ರಿಂದ ಆವರಣ ಮತ್ತು ಅಲ್ಲಿ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆ ಆಗುತ್ತೆ ಸರ್. ಅವ್ರಿಗೆ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇದೆ. ನಾವು ಖುದ್ದಾಗಿ SDMC ಅಧ್ಯಕ್ಷರು ಸತ್ಯಾಗ ಅವ್ರಿಗೆ ಮನವಿ ಮಾಡಿದ್ರು ಏನು ಯಾಕೆ ಅವ್ರಿಗೆ ಕಷ್ಟ ಅರ್ಥ ಆಗಲ್ಲ ಅಂದ್ರೆ, ಮೇಟಿ ಮಕ್ಕಳು ಬಿಡಿ, ಮೊಮ್ಮಕ್ಕಳು ಈ ಶಾಲೆಯಲ್ಲಿ ಓದಲ್ಲ, ಓದಿಲ್ಲ. ಸರ್ಕಾರಿ ಶಾಲೆ ಅಂದ್ರೆ ಎಲ್ಲರಿಗೆ ಆ ರೀತಿ ಮನೋಭಾವನೆ ಬಂದ್ರೆ. ಈಗ ಮೇಟಿ ಮೊಮ್ಮಕ್ಕಳು ಈ ಶಾಲೆಯಲ್ಲಿ ಓದ್ತಾರಾ? ಇಲ್ಲ ಸರ್. ಅಥವಾ DC ಮಕ್ಕಳು ಈ ಶಾಲೆಯಲ್ಲಿ ಓದ್ತಾರಾ? DDP ಮಕ್ಕಳು ಓದ್ತಾರಾ? BEO ಮಕ್ಕಳು ಓದ್ತಾರಾ? ಅದಕ್ಕೆ ಅವ್ರಿಗೆ ಈ ನೋವು ಅರ್ಥ ಆಗಲ್ಲ. ಅರ್ಥ ಆಗಿದ್ದಾಗಿದ್ರೆ ತಕ್ಷಣಕ್ಕೆ ನಮ್ಮದೊಂದು ಮನೆ ಸರ್. ಪ್ರತಿಯೊಂದು ಸರ್ಕಾರಿ ಶಾಲೆ ಈ ಶೌಚಾಲಯದ ಬಹಳ ತೊಂದರೆ ಇದೆ ಸರ್. ಮೂಲಭೂತ ಸೌಕರ್ಯದೊಳಗೆ ಮೊದಲು ಶೌಚಾಲಯ ಎಲ್ಲಿ ಯಾವ ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿಲ್ಲ ಸರ್. ಇಲ್ಲೇ ಲೋಕಲ್ ಇದು ಮತ್ತೆ ಮೇನ್ ಸಿಟಿ ಸರ್. ಇದು ಹಳೆ ಬಾಗಲಕೋಟೆ ಮತ್ತು ಬಾಗಲಕೋಟೆ ಸಿಟಿಯಲ್ಲಿರುವಂತಹ ಶಾಲೆಗಳ ಈ ರೀತಿ ಪರಿಸ್ಥಿತಿ ಬಂದಿದೆ. ಇನ್ನು ಹಳ್ಳಿಗಳಲ್ಲಿರುವಂತಹ ಶಾಲೆಗಳ ಸ್ಥಿತಿ ಹೇಗಿರಬಹುದು? ಅದಕ್ಕೆ ಖುದ್ದಾಗಿ MLA ಅವರು, DC ಅವರು ಮತ್ತು BTD ಅಧಿಕಾರಿಗಳು
ಇವೇನ್ ಸರ್ಕಾರಿ ಶಾಲೆ ಅದಾವಲ್ರಿ ಹೆಚ್ಚಿನವಾಗಿ ಆದ್ಯತೆ ಕೊಡಬೇಕು ಸರ್ಕಾರಿ ಶಾಲೆ ಏನಾಗಿದೆ development ಮಾಡಕ್ಕೆ. ಬಾಗಲಕೋಟೆ ಒಂದು ನಿರ್ಲಕ್ಷ್ಯ ಯಾಕೆ ಅಂತ ಹೇಳಿದ್ರೆ ಖಾಸಗಿ ಶಾಲೆಗಳ ದೊಡ್ಡ ಹಾವಳಿ ನಿಮ್ಮೂರಲ್ಲಿ. ಹೌದು ಸರ್. ಅವರ Hospital ಸಂಘ ಮತ್ತು ಸಂಸ್ಥೆಗಳೇ ಶಿಕ್ಷಣ. ಬೆಳಿಬೇಕು. ನಾನು ಹೆಸರು ಹೇಳಕ್ ಹೋಗಲ್ಲ, ಅವ್ರ ಸಂಘ ಸಂಸ್ಥೆಗಳೇ ಬೆಳಿಬೇಕು. ಹೌದು ಸರ್. LKG-ಯಿಂದ ಮೆಡಿಕಲ್ ಓದೋವರೆಗೂ ಅವ್ರದ್ದೇ ಸಂಸ್ಥೆಗಳಿರಬೇಕು. ಹೌದು. ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬಾರ್ದು ಆ ಊರಿಗೆ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬರಬಾರ್ದು. ಇರೋ ಸರ್ಕಾರಿ ಶಾಲೆಗಳು ಹಿಂಗೆ ಗಬ್ಬೆದ್ದು ನಾರಬೇಕು ಅಂದಾಗ ಮಾತ್ರ ಆ ಸಂಘ ಸಂಸ್ಥೆಯ ಶಾಲೆಗಳಿಗೆ ವಿದ್ಯಾರ್ಥಿಗಳು ಹೋಗ್ತಾರೆ. ಇದೆಲ್ಲ ಮಾಫಿಯಾ ಇದು. ಸರ್ ಇವತ್ತಿನ ದಿನದಲ್ಲಿ ನಮ್ಮ CM ಸಾಹೇಬರು ಪ್ರೈವೇಟ್ ಹಾಸ್ಪಿಟಲ್ ಉದ್ಘಾಟನೆ ಬರ್ತಾ ಇದ್ದಾರೆ. ಅಲ್ಲ, ನಾನು ನಿಮ್ಗೆ ಉದಾಹರಣೆ ಹೇಳಿದೆ. ಹಾಂ ಸರ್. ಯಾಕೆ ಸರ್ಕಾರಿ ಶಾಲೆಗಳು ಉದ್ಧಾರ ಆಗಲ್ಲ ಬಾಗಲಕೋಟೆಯಲ್ಲಿ ಅಂದ್ರೆ ಖಾಸಗಿ ಶಾಲೆಗಳೇ ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಹೇಳಿದೆ ನಾನು ನಿಮ್ಗೆ. ಹೌದು ಹೌದು ಸರ್. ಹೌದು. ಬೆಳೆದಿದೆಯೋ ಇಲ್ವೋ? ಸತ್ಯ ಸತ್ಯ ಸರ್. ಸತ್ಯದ ಮಾತು. ಯಾರು ಬೆಳೆಸಿದ್ದಾರೆ, ಯಾರಿದ್ದಾರೆ, ಯಾವ ಸಂಘ ಸಂಸ್ಥೆ ಹೆಸರು ಹೇಳಕ್ ಹೋಗಲ್ಲ ನಾನು. ಹೌದು ಹೌದು ಸರ್. ಬೆಳೆದಿದೆಯೋ ಬೆಳೆದಿಲ್ವಾ? ಬೆಳೆದಿದೆ ಸರ್. ಸರ್ಕಾರಿ ಶಾಲೆಗಳು ಉದ್ಧಾರ ಆಗ್ಬಾರ್ದಾ ಬಾಗಲಕೋಟೆಯಲ್ಲಿ? ಆಗ್ತಾ ಇದೆ ಸರ್. ಈಗ ಅದು ಇಂಜಿನಿಯರ್ ಕಾಲೇಜಿಗೆ ಎಷ್ಟೋ ದಿನದಿಂದ ಹೋರಾಟ ನಡೀತಾ ಇದೆ. ಮೆಡಿಕಲ್ ಕಾಲೇಜ್ಗೆ ಏನಾಯ್ತು? ಆಗ್ತಾ ಇಲ್ಲ ಸರ್. ಹಿಂಗೆ ಬಂದಿದ್ದೆಲ್ಲ ವಾಪಸ್ ಹೋಗ್ಲಿಲ್ವಾ? ಹೋಗಿದೆ ಸರ್. ಮಾಡ್ತೀವಿ ಅಂದ್ರು ಬೇಡ ಅಂತ ಹೇಳಿಲ್ವಾ? ಹಿಂದೆ ಯಾರೋ ಒಬ್ರು ಇದ್ರು ಪುಣ್ಯಾತ್ಮ. ಹೌದು ನಾವು ಯಾರನ್ನೂ ಟೀಕ್ಸಿ ಮಾತಾಡಬೇಕಾಗಿಲ್ಲ. ಹೌದು ಆದರೆ ಸರ್ಕಾರಿ ಸಂಸ್ಥೆಗಳು ಬರುತ್ತೆ, ಸರ್ಕಾರಿ ಶಾಲೆಗಳು ಬರುತ್ತೆ ಅಂದರೆ ಬಡವರ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಹೌದು ಸರ್. ಬಡವರ ಮಕ್ಕಳು ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಅವ್ರ ಸಂಘ ಸಂಸ್ಥೆ ಬೆಳೆದ್ರೆ ಬಡವರಿಗೆ ಅನುಕೂಲ ಆಗುತ್ತಾ? ಬಡವರಿಗೆ ಏನು ಅನುಕೂಲ ಆಗಲ್ಲ ಸರ್. ಅವ್ರಿಗೆ ಅವ್ರದ್ದು ಹೊಟ್ಟೆ ತುಂಬಿದ್ರೆ ಸಾಕು, ಹಾಗಾಗಿದೆ. ಅಲ್ಲ, ಅವ್ರ ಹೊಟ್ಟೆ ತುಂಬಿ ಬಹಳ ವರ್ಷ ಆಗಿದೆ. ಹಾಂ ಸರ್. ಇರಲಿ, ಅದೆಲ್ಲ ಚರ್ಚೆಯ ವಸ್ತು ಅಲ್ಲ. ಬಟ್ ನಾವು ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ ಆ ಎಲ್ಲವನ್ನೂ ಕೂಡ ಚರ್ಚೆ ಮಾಡಬೇಕಾಯಿತು. ಧನ್ಯವಾದಗಳು ನನ್ನ ಜೊತೆ ಮಾತಾಡಿದ್ದಕ್ಕೆ ಮುತ್ತುರಾಜ್ ಅವರೇ. ಇದೀಗ ಶಾಲೆಯ ಶಿಕ್ಷಕರೇ ಇದ್ದಾರೆ, ಅವರ ಹೆಸರು ಸಾಲಿ ಅಂತ ಹೇಳಿ. ಸರ್ ನಮಸ್ತೆ. ಗುರುಜಿ ನಮಸ್ತೆ. ತಮ್ಮ ಪೂರ್ತಿ ಹೆಸರು ಹೇಳಿ ಸರ್. ನನ್ನ ಪೂರ್ತಿ ಹೆಸರು ಯಾಸಿನ್ ಸಾಲಿ ಅಂತ ಸರ್. ಯಾಸಿನ್ ಸಾಲಿ ಅಂತ. ಹೌದು ಸರ್. ನಾವು TV5 ಅಲ್ಲಿ ನಿಮ್ಮ ಶಾಲೆಯನ್ನು ತೋರಿಸ್ತಾ ಇದ್ದೀವಿ. ಹೌದಾ? ಕ್ಷಮಿಸ್ಬೇಕು ಗುರುಗಳೇ, ಒಳ್ಳೆಯ ವಿಚಾರಕ್ಕೆ ನಿಮ್ಮ ಶಾಲೆ ಸುದ್ದಿ ಆಗ್ತಾ ಇಲ್ಲ. ಗಲೀಜಿನ ವಿಚಾರಕ್ಕೆ, ಡ್ರೈನೇಜ್ ವಿಚಾರಕ್ಕೆ ನಿಮ್ಮ ಶಾಲೆ ರಾಜ್ಯ ಮಟ್ಟದಲ್ಲಿ ನಮ್ಮ TV5 ನಲ್ಲಿ ಸುದ್ದಿ ಆಗ್ತಾ ಇದೆ. ನಿಮಗೇನು ಅನ್ಸುತ್ತೆ? ಏನಿಲ್ಲ ಸರ್, ಈಗ ಸ್ವಲ್ಪ ತೊಂದರೆ ಐತಿ ಸರ್ ನಮ್ಮಲ್ಲಿ. ಅದು ಡ್ರೈನೇಜ್ ಗ್ರೌಂಡ್ ಒಳಗಡೆ ಹೋಗಿತ್ತಲ್ಲ, ಅದು ಲೀಕೇಜ್ ಆಗ್ತಾ ಐತಿ, ಹಂಗಾಗಿ ವಾಸನೆ ಬರ್ತಾ ಐತಿ ಸರ್. ಅವರು ನಮ್ಮ ಕುರ್ವಿನ್ ಶೆಟ್ಟಿ ಅವರು ಮಾತಾಡಿದ್ರಲ್ಲ, ಅವರ ಸ್ವಲ್ಪ ಮುತುವರ್ಜಿ ವಹಿಸ್ಲಿಕ್ಕೆ ಮಾತಾಡ್ತಾರೆ ಸರ್. ಆದ್ರೆ ಸಮಸ್ಯೆ ಐತಿ ಸರ್. ಹೆಂಗೆ ಇದು ಶಾಲೆಯ ಆವರಣದಲ್ಲಿಯೇ ಈ ಡ್ರೈನೇಜ್ ಇದೆಯಾ ಸರ್? ಶಾಲೆಯ ಆವರಣದಲ್ಲಿಯೇ ಡ್ರೈನೇಜ್ ಇದೆ? ಶಾಲೆ ಆವರಣದಲ್ಲೇ ಡ್ರೈನೇಜ್ ಇದೆ ಸರ್. ಸರ್ ಇಲ್ಲಿ 1 to 7th? ಇಲ್ಲ ಸರ್, 8th, 9th, 10th, 11th, 12th ಸರ್. ನಮ್ದು ಕಾಂಪೋಸಿಟ್ ಜೂನಿಯರ್ ಕಾಲೇಜ್ ಸರ್. ಓಕೆ. 8ರಿಂದ PUC ಸೆಕೆಂಡ್ ಇಯರ್ ವರೆಗೂ ಇರುತ್ತೆ? ಹೌದು ಸರ್. ಸುಮಾರು ಕಾಲೇಜ್ ಒಂದು 1300 ಮಕ್ಕಳು, ನಮ್ಮ ಒಂದು 316 ಮಕ್ಕಳು ಸರ್. ಸರ್, ಈಗ ಈ ದುರ್ವಾಸನೆ ಇದೆಯಲ್ಲ, ಈ ದುರ್ವಾಸನೆ ಯಾವಾಗ್ಲೂ ಹಿಂಗೆ ಇರುತ್ತಾ? ಇಲ್ಲ ಸರ್, ಯಾವಾಗಲೂ ಇದ್ದಿದ್ದಿಲ್ಲ ಸರ್. ಈಗ ಇತ್ತಿದ್ದಲಾಗಿ ಒಂದು 3-4 ತಿಂಗಳು ಆಗ್ತಾರೆ ಇದು. ಓಕೆ. 3-4 ತಿಂಗಳಿಂದ ನೀವ್ ಹೆಂಗ್ ಪಾಠ ಮಾಡ್ತಾ ಇದ್ದೀರಿ? BTD ಅವ್ರಿಗೆ ನಾವು ಒಂದು ಅರ್ಜಿ ಕೊಟ್ಟಿವಿ ಸರ್. ಸಣ್ಣ ಪುಟ್ಟ ರಿಪೇರಿ ಇದ್ದು ಬಂದ್ ಮಾಡಿ ಹೋದ್ರು ಸರ್. ಅದು ಶಾಶ್ವತ ಪರಿಹಾರ ಆಗಿಲ್ಲ ಸರ್ ಅದು. ಓಕೆ. ಹಾಗೆ ಸಂಪರ್ಕದಲ್ಲಿರಿ ಸರ್. ಇದೀಗ ವಿಶ್ವನಾಥ್ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ, BTDA ಅಧಿಕಾರಿ ಅವರು. ನಮಸ್ಕಾರ ವಿಶ್ವನಾಥ್ ಅವರೇ. ಸರ್ ನಮಸ್ತೆ ಸರ್. ಏನಾಗಿದ್ದೀರಿ BTDA ಅಲ್ಲಿ? ಸರ್, ಈಗ ಒಂದು ಮ್ಯಾನ್ ಹೋಲ್ UGD ಒಳಚರಂಡಿ ವ್ಯವಸ್ಥೆ ಇದೆಯಲ್ಲ ಸರ್, ಅದು ಶಾಲೆ ಮಧ್ಯದಲ್ಲೇ ಪಾಸ್ ಆಗಿದೆ ಸರ್. ಆಲ್ರೆಡಿ ಮುಂಚೆಯಿಂದ ಇದೆ ಅದು. ಈಗ ನಾವು ಅದಕ್ಕೊಂದು ಕ್ರಿಯಾಯೋಜನೆ ರೂಪಿಸಿ ಅದನ್ನ ಶಾಲೆಯಿಂದ ಪೂರ್ತಿ ಹೊರಗಡೆ ರಸ್ತೆಯಲ್ಲಿ ಒಂದು ಪಾಸ್ ಮಾಡಕ್ಕಂತ ಮಾಡಿದ್ದೀವಿ. ಆಲ್ರೆಡಿ ಬೋರ್ಡ್ ಅಲ್ಲಿ ಈಗ ಮಾನ್ಯ ಶಾಸಕರು ಆಲ್ರೆಡಿ ಅನುದಾನವನ್ನು ಕಲ್ಪಿಸಿದ್ದಾರೆ. ಅದಕ್ಕೆ ಆದಷ್ಟು ಬೇಗದಲ್ಲಿ ಶಾಶ್ವತವಾಗಿ ಒಂದು ಕಾಮಗಾರಿ ಕೈಗೊಂಡು ಆ ಚೇಂಬರ್ನ ನಾವು ಸ್ಥಳಾಂತರ ಮಾಡಕ್ ವ್ಯವಸ್ಥೆ ಮಾಡ್ತೀವಿ ಸರ್. ತಾವು BTDA ಅಲ್ಲಿ ಏನಾಗಿದ್ದೀರಿ ವಿಶ್ವನಾಥ್ ಅವರೇ? ಸರ್, ನಾನು BTD ಅಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸರ್. AEE ಆಗಿದ್ದೀರಿ? ಹೌದು ಸರ್. AEE ಇದ್ದೀರಿ? ಹೌದು ಸರ್. ಓಕೆ. ಎಷ್ಟು ವರ್ಷ ಆಯ್ತು ನೀವು BTDA ಬಂದು? ಸರ್, ನಾನು ಬಂದು 12 ತಿಂಗಳಾಯ್ತು ಸರ್. 1 ವರ್ಷ ಆಯ್ತು. 1 ವರ್ಷ ಆಯ್ತು. 1 ವರ್ಷದಿಂದ ತಮ್ಮ ಗಮನಕ್ಕಿದೆ ಇದು? 3 ತಿಂಗಳಿಂದ ನನ್ನ ಗಮನಕ್ಕಿದೆ ಸರ್. ನಾನು ಸುಮಾರು ಸರಿ ಭೇಟಿ ಕೊಟ್ಟು ಪದೇ ಅದೇನಾದ್ರು ಟೆಂಪ್ರರಿ ತೊಂದರೆ ಬಂದಾಗ ಹೋಗಿ ನಮ್ಮ ಲೇಬರ್ ಕ್ಲೀನ್ ಮಾಡಿಸಿದೀನಿ ಸರ್. ಈಗ ಆಲ್ರೆಡಿ 3 ತಿಂಗಳಿಂದ ನನ್ನ ಗಮನಕ್ಕಿದೆ ಸರ್. ಅದನ್ನ ಮಾಡ್ತಾ ಇದ್ದೀನಿ ಸರ್. ಈಗ ಅಲ್ಲಿ ಪಾಠ ಮಾಡುವಂತ ಶಿಕ್ಷಕರು ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಹೇಳ್ತಾ ಹೌದು. ಇದ್ದಾರೆ. ನಮಗೂ ಮನವಿ ಕೊಟ್ಟಿದ್ದು ನನ್ನ ಜೊತೆ ಮಾತಾಡಿದ್ದಾರೆ, ಆಲ್ರೆಡಿ ಮಾತಾಡಿದ್ದಾರೆ. ನಾನು ಅವ್ರ ಸಂಪರ್ಕದಲ್ಲಿದ್ದೀನಿ. ಅದು ಆದಷ್ಟು ಬೇಗ ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡಕ್ಕೆ ನಾವು ಕ್ರಿಯಾಯೋಜನೆ ರೂಪಿಸಿದ್ವಿ ಸರ್. ಅದು ಮಾಡ್ತೀವಿ. ಯಾವಾಗ ಆಗುತ್ತೆ?
ಸರ್ ಅದು ಒಂದು ಟೆಂಡರ್ ಅಂತೂ ಫ್ಲೋಟ್ ಮಾಡಿದೀವಿ ಸರ್. ಸೊ ಈ ವಾರದಲ್ಲಿ ಏನಾದ್ರು ಟೆಂಡರ್ ಓಪನ್ ಆಗ್ಬಿಟ್ರೆ ಟೆಂಡರ್ ಪ್ರೊಸೆಸ್ಗೆ ಅದೊಂದು ಒಂದು ವಾರ ಆಗುತ್ತೆ. ಅಲ್ಲ, ಅಷ್ಟೊತ್ತಿಗೆ ಎಲೆಕ್ಷನ್ ಬಂದ್ಬಿಡುತ್ತೆ, ಎಲೆಕ್ಷನ್ ನೋಟಿಫಿಕೇಶನ್ ಆಗ್ಬಿಡುತ್ತೆ, ಮತ್ತೆ ನೀವು ಮುಂದಿನ ವರ್ಷನೇ ಮುಂದಿನ ಇಲ್ಲ ಶೈಕ್ಷಣಿಕ ಸರ್, ವರ್ಷ ಮುಂದಿನ ವರ್ಷ ಅಂತ ಏನಾಗಲ್ಲ ಸರ್. ಇದು ಮೇಂಟೆನೆನ್ಸ್ ಟೆಂಡರ್ ಇರೋದ್ರಿಂದ ಅದನ್ನ ನಾವು ಶಾರ್ಟ್ ಟರ್ಮ್ ಕರೆದಿದ್ವಿ. ಆಕ್ಚುಲಿ ನೋಟಿಫಿಕೇಶನ್ ಆಲ್ರೆಡಿ ಒಂದು ವಾರನೇ ಮುಂಚೆ ಮಾಡಿದೀವಿ. ಸೊ ಈ ವಾರದಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದ್ಬಿಟ್ರೆ ಗುತ್ತಿಗೆದಾರ ಬರ್ತಾರೆ, ಅವರಿಂದ ನಾವು ಕಾಮಗಾರಿ ನಿರ್ವಹಿಸ್ತೀವಿ ಸರ್. ಈಗ ಅಲ್ಲಿವರೆಗೂ ಟೆಂಪ್ರರಿ ಏನು ಮಾಡ್ಲಿಕ್ಕೆ ಸಾಧ್ಯ ನೀವು? ಸರ್ ಈಗ ಟೆಂಪ್ರರಿಯಲ್ಲಿ ಈಗ ನಮ್ಮ ಲೇಬರ್ಸ್ ಇರ್ತಾರೆ, ಯೂಶಲಿ ಲೇಬರ್ಸ್ ಹೋಗಿ ಅವ್ರು ಅದನ್ನ ಕ್ಲೀನ್ ಮಾಡ್ತಾರೆ. ಒಂದು ಸಕ್ಕಿಂಗ್ ಮಷೀನ್ ಇಂದ ಅಲ್ಲಿ ಏನಾದ್ರು ನೀರು ಕೊಳಚೆ ನೀರಿದ್ರೆ ಸಕ್ ಮಾಡಿ ಕ್ಲೀನ್ ಮಾಡುವಂತ ವ್ಯವಸ್ಥೆ ಮಾಡಿಸ್ತಿದ್ವಿ. ಅಲ್ಲಿ ಮಕ್ಕಳು ಒಂದು 2 ಪ್ರಶ್ನೆ ಕೇಳ್ತಾ ಇದ್ರು, ಅದ್ರಲ್ಲಿ ಒಂದು ಪ್ರಶ್ನೆ ನಿಮ್ಗೆ ಕೇಳ್ತೀನಿ ನಾನು. ಎಸ್ ಸರ್. ಈ ಅಧಿಕಾರಿಗಳ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ರೆ ಹಿಂಗೆ ನೋಡ್ಕೊಂಡು ಸುಮ್ಮನೆ ಇರ್ತಿದ್ರಾ? ಇಲ್ಲ ಸರ್, ಸರ್ ಖಂಡಿತವಾಗಿಯೂ ಇದಕ್ಕೆಲ್ಲ ಯಾವುದೇ ತಾರತಮ್ಯ ಇಲ್ಲ. ನನ್ನ ಮಗಳಿದ್ರು ನಾನು ಇದನ್ನ ಸಹಿಸೋದಿಲ್ಲ. ನಾ ಅದಕ್ಕೋಸ್ಕರ ನನ್ನ ಮಕ್ಕಳಲ್ಲಿ ಓದ್ತಾ ಇಲ್ಲ ಅಂತೇಳಿ ನಾವು ಆ ರೀತಿಯಾಗಿ ಅದನ್ನ ನಿರ್ಲಕ್ಷ್ಯನೂ ಮಾಡಿಲ್ಲ. ಅವ್ರು ಕೇಳೋ ಪ್ರಶ್ನೆ ಕರೆಕ್ಟ್ ಆಗಿದೆ, ಬಟ್ ನಾವಂತೂ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ. ಮಧ್ಯಾಹ್ನ ಊಟ ಮಾಡ್ತೀವಿ, ಈ ಗಲೀಜಿನ ವಾಸನೆ ಬರುತ್ತೆ, ನಾವು ಊಟ ಮಾಡಲ್ಲ, ವಾಮಿಟ್ ಸೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಅವರು. ಹೌದು ಸರ್, ನಾನು ಖುದ್ದಾಗಿ ವೀಕ್ಷಣೆ ಮಾಡಿದೀನಿ ಸರ್. ಏನಾಗಿದೆ ಅದು ಆಲ್ರೆಡಿ ಈಗ ಚೇಂಬರ್ ಶಾಲೆ ಮೈದಾನ ಒಳಗಡೆನೆ ಬಂದಿದೆ. ಯಾವ ರೀತಿ ಆಗಿದೆ ಅಂತ ಗಮನಕ್ಕೆ ಬಂದಿಲ್ಲ. ಅದಕ್ಕೆ ಸ್ಥಳಾಂತರಿಸಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು 2024ರಲ್ಲಿ ಇದೀವಿ. ಈ ಶಾಲೆ ಯಾವಾಗ ನಿರ್ಮಾಣ ಆಗಿದೆಯೋ ಗೊತ್ತಿಲ್ಲ, ಈ ಡ್ರೈನೇಜ್ ಯಾವಾಗ ನಿರ್ಮಾಣ ಆಗಿದೆಯೋ ಗೊತ್ತಿಲ್ಲ. ಆದ್ರೆ ಇಷ್ಟು ವರ್ಷ ಬೇಕಲ್ಲ ಇದನ್ನ ತೆರವುಗೊಳಿಸ್ಲಿಕ್ಕೆ ಅಥವಾ ಶಿಫ್ಟ್ ಮಾಡ್ಲಿಕ್ಕೆ ಅಂತ ಬೇಕಾಯ್ತಲ್ಲ ಅಂತ. ಹೌದು ಸರ್, ಅದು ವಿಪರ್ಯಾಸ ಸರ್, ಏನು ಮಾಡೋಕ್ಕಾಗಲ್ಲ. ನನ್ನ ಗಮನಕ್ಕೆ ಬಂದಿದೆ, ಅದನ್ನ ನಾನು ಚೇಂಜ್ ಮಾಡೋ ವ್ಯವಸ್ಥೆ ಮಾಡ್ತೀನಿ ಅಷ್ಟೇ. ಓಕೆ, ಒಂದು ಟೈಮ್ ಬಾಂಡ್ ಫಿಕ್ಸ್ ಮಾಡ್ಕೊಳ್ಬೋದಾ? 1 ತಿಂಗಳು 2 ತಿಂಗಳು, ಅಥವಾ ಜೂನಿಂದ ಏನು ಶಾಲೆ ಪುನಾರಂಭ ಆಗುತ್ತೆ ಅಷ್ಟರೊಳಗಾಗಿ ಇದೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಬೋದಾ? ಎಸ್ ಸರ್, ಪಾಸಿಟಿವ್ಲಿ ಐ ಕ್ಯಾನ್ ಸೇ ದಟ್. ಈಗ ಟೆಂಡರ್ ಪ್ರಕ್ರಿಯೆ ಮುಗಿದ್ಬಿಟ್ರೆ ಜೂನ್ ಒಳಗಡೆ ನಾನು ಮಾಡ್ಕೊಡ್ತೀನಿ ಸರ್. ಓಕೆ, HY ಮೇಟಿ ಅವರು ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ. ಹೌದು ಸರ್, ಸಾಹೇಬರು ಅವರು ವಿಶೇಷವಾಗಿ ಹಳೆ ಬಾಲ್ಕೋಟೆಯಲ್ಲಿ ಎಲ್ಲೇ ತೊಂದರೆ ಬಂದರೂ ಮಾಡಿ ಅಂತ ನಮ್ಗೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ ಸರ್. ಓಕೆ, ಕೊನೆಗೂ ಕಂಡುಬಿಟ್ಟಿದ್ದಾರೆ. ಒಳ್ಳೆಯದಾಗಲಿ. ಇದನ್ನು ನಾನು ನಿರೀಕ್ಷೆ ಮಾಡ್ತೀವಿ, ಫಾಲೋ ಅಪ್ ಮಾಡ್ತೀವಿ. ನೀವು ಕೂಡ ಅಷ್ಟೇ ಬದ್ಧತೆಯಿಂದ ಕೆಲಸ ಮಾಡ್ತೀರಿ ಅಂತ ನಂಬ್ತೀವಿ ವಿಶ್ವನಾಥ್ ಅವರೇ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ನಮಸ್ಕಾರ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದೀಗ ಯಾಸಿನ್ ಸಾಲಿ ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ರು, ಅವ್ರನ್ನ ಮಾತಾಡ್ಸೋಣ. ಸರಿಗೆ ಅವ್ರ ಧ್ವನಿಯನ್ನು ಕೇಳಿಸ್ಕೊಂಡ್ರಿ? ವಿಶ್ವನಾಥ್ ಏಡಬಲಿ ಮಾತಾಡೋದು. ವಿಶ್ವನಾಥ್ ಸರ್ ಧ್ವನಿ ಕೇಳಿಸ್ಕೊಂಡೆ ನಾನು. ಆದಷ್ಟು ನಮ್ಮ ಶಾಲೆಗಳ ಸಮಸ್ಯೆ ಐತಿ ಸರ್, ಆದಷ್ಟು ಬಗೆಹರಿಸ್ತಾರ. ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ, ಶಾಲಾ ಹಿತದೃಷ್ಟಿ ಬಹಳ ಒಳ್ಳೇದಾಗುತ್ತೆ ಸರ್. ಯಾಕಂದ್ರ ಮಕ್ಕಳ ಪರಿಸ್ಥಿತಿ ನಮ್ಗೆ ಗೊತ್ತಾಗ್ತೈತಿ, ಯಾರು ಹೊರಗಿನವ್ರು ಬಂದ್ ನೋಡಲ್ಲ ಸರ್. ಯಾಕಂದ್ರೆ ಮಕ್ಕಳ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಾ ಇದೆ, ನಿಮ್ ಪರಿಸ್ಥಿತಿ ನಮಗೂ ಅರ್ಥ ಆಗ್ತಾ ಇದೆ. ದಯಮಾಡಿ ಸರ್, ದಯಮಾಡಿ ತಮ್ಮಲ್ಲಿ ಬಂದಿದ್ದು ಬಹಳ ಒಳ್ಳೆ ವಿಚಾರ ಸರ್. ತಾವು ನಿಮ್ ಟಿವಿ ಒಳಗೆ ತಗೊಂಡಿದ್ದು ಬಹಳ ಖುಷಿ ಆಯ್ತು. ಇಲ್ಲ, ಜನರ ಸಮಸ್ಯೆಗಳನ್ನ, ಜನಸಾಮಾನ್ಯರ ಸಮಸ್ಯೆಗಳನ್ನ ನಾವು ಇಡಬೇಕಲ್ಲ ಸರ್, ಸಂಬಂಧಪಟ್ಟವ್ರ ಗಮನಕ್ಕೆ ಇಡಬೇಕು, ಪರಿಹಾರ. ಸರ್ ನಮ್ಮ ಶಾಲಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನೀವು ಈ ವಾಸನೆ ಮಧ್ಯೆ ಕೂಡ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಿ ಬದ್ಧತೆ ಇಟ್ಕೊಂಡು ಅಂತ ಹೇಳಿದ್ರೆ ನಿಮಗೂ ನಾವು ಧನ್ಯವಾದನ ಅರ್ಪಣೆ ಮಾಡ್ತೀವಿ. ಜೊತೆಗೆ ಶಾಲೆ ಆವರಣದಲ್ಲಿ ಕೆಲ ಮದ್ಯದ ಬಾಟ್ಲುಗಳು, ಅದು ಇದು ಬೇಡವಾದ ವಸ್ತುಗಳೆಲ್ಲ ಕಾಣಸಿಗ್ತಾ ಇದ್ದಾವೆ. ಅದಕ್ಕೇನು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ವಾ ಸರ್? ಇಲ್ಲ ಸರ್, ಈಗ ಮೊದಲು ಜಾಸ್ತಿ ಕಾಣಿಸಿದೆ, ಈ ಸಲ ಪೂರ್ತಿ ಕಾಂಪೌಂಡ್ ಆಗಿದೆ ಸರ್. ಈಗ ಹಾಗೇನೋ ಜಾಸ್ತಿ ಇರಲ್ಲ ಸರ್. ಈಗ ಜಾಸ್ತಿ ಇರಲ್ಲ, ಬಟ್ ಸ್ವಲ್ಪ ಇರುತ್ತೆ. ಆದ್ರೂ ಹೊರಗಿನ ಬಂದದ್ದು ಯಾರು ಬರಲ್ಲ ಸರ್. ಬರಲ್ಲ ಸರ್. ಮೊದಲ ಇರ್ತಿದ್ದು ಸರ್, ಯಾಕಂದ್ರೆ ಕಾಂಪೌಂಡ್ ಅದು ಸ್ವಲ್ಪ ಸಣ್ಣ ಕಾಂಪೌಂಡ್ ಇತ್ತು. ಮಾನ್ಯ ಶಾಸಕರ ಅನುದಾನದಲ್ಲೇ ಕಾಂಪೌಂಡ್ ಸ್ವಲ್ಪ ಎತ್ತರ ಮಾಡಿದ್ದಾರೆ ಸರ್ ಅವರು. ಓಕೆ, ಹಂಗಾಗಿ ಸ್ವಲ್ಪ ಅನುಕೂಲ ಆಗಿ ಮತ್ತೆ ಹೊರಗಿನ ಬಂದೆ ಅಂತೂ ಈಗ ಯಾರು ಬರಲ್ಲ ಸರ್. ಈಗ ಬಹುಶಃ ಬಾಟ್ಲಿ ಮೊದಲೇ ಇರ್ಬೋದು, ಆದ್ರೂ ಇದೇ ನಮ್ದು ಮೇನ್ ಸಮಸ್ಯೆ ಇದ್ರೆ ಡ್ರೈನೇಜ್ ಸಮಸ್ಯೆ ಸರ್ ನಮ್ಗೆ ಇರೋದು. ಇದೊಂದು ತಮ್ಮ ದಯಲಿಂದ ಅದೊಂದು ಹೊರಗೆ ಹೋತಂದ್ರ ನಾವು ನಮ್ಮ ಮಕ್ಕಳು. ಖಂಡಿತ ಸರ್, ಯಾಕಂದ್ರೆ ಕಲಿಕೆಯ ವಾತಾವರಣ ಅತ್ಯಂತ ಶುದ್ಧವಾಗಿರಬೇಕು, ಶುಭ್ರವಾಗಿರಬೇಕು, ಪ್ರಶಾಂತತೆಯಿಂದ ಕೂಡಿರಬೇಕು. ಯಾವುದೇ ರೀತಿಯ ಗದ್ದಲ, ಗಲಾಟೆ, ಇಂಥ ಡಿಸ್ಟರ್ಬೆನ್ಸು, ಕೊಳಕು ಎಲ್ಲ ಇರಬಾರ್ದು. ಹೌದೌದು ಸರ್. ಇಲ್ಲ ಅಂತ ಹೇಳಿದ್ರೆ ಏಕಾಗ್ರತೆ ಮಕ್ಕಳಿಗೂ ಬರೋದಿಲ್ಲ, ನಿಮಗೂ ಸಿಗೋದಿಲ್ಲ. ಹೌದು ಸರ್. ಮಕ್ಕಳ ಮೂಗು ಮುಚ್ಕೊಂಡು ಕೂತ್ಕೊಂಡಾಗ ನೀವು ಮೂಗು ಮುಚ್ಕೊಂಡು ಪಾಠ ಮಾಡಿದ್ರೆ ಅದು ಎಷ್ಟು ಪರಿಣಾಮಕಾರಿಯಾಗಿರ್ಲಿಕ್ಕೆ ಸಾಧ್ಯ? ಹಲೋ ಸರ್. ಎಸ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಬಾಗಲಕೋಟೆಯ ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಸ್ಕೂಲು, ಪ್ರೌಢಶಾಲಾ ವಿಭಾಗದ ಕಥೆ ಇದು. ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ಎಳೆಯಾಗಿ ನಾವು ಬಿಚ್ಚಿಟ್ಟಿದ್ದೇವೆ, ಸಂಬಂಧಪಟ್ಟವರ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ. ಇನ್ನಾದರೂ ಅಲ್ಲಿನ ಸಂಬಂಧಪಟ್ಟ BTD ಅಧಿಕಾರಿಗಳಾಗಲಿ ಅಥವಾ
ಶಾಸಕರಾಗಲಿ ಬಿ ಟಿ ಡಿ ಅಧ್ಯಕ್ಷರಾಗಲಿ ಗಮನ ಹರಿಸಬೇಕಾಗತ್ತೆ. ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ವಹಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಶಾಲೆಯ ಮಕ್ಕಳು ಹೀಗೆ ವನವಾಸದಲ್ಲಿಯೇ ಪಾಠವನ್ನು ಕೇಳುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದಾಗಿತ್ತು ಇವತ್ತಿನ ಜನದನಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.